ಈಗಾಗಲೇ ನಾವು ಸಾಕಷ್ಟು ಹೋಟೆಲ್ಗಳು ಅಲ್ಲಿನ ಕಸ್ಟಮರ್ ಸರ್ವಿಸು ಜೊತೆಗೆ ಟೇಸ್ಟು ಎಲ್ಲವೂ ಕೂಡ ಹೇಗಿದೆ ಅಂತ ಹೇಳಿ ನೋಡ್ತಾ ಇರ್ತೀವಿ. ಸೊ ಇವತ್ತು ಇದೀಗ ಮತ್ತೊಂದು ಹೋಟೆಲ್ ಮುಂದೆ ನಾನಿದ್ದೇನೆ. ರಾಜ್ಕುಮಾರ್ ರಸ್ತೆ ಅಂತ ಹೇಳಿದ್ರೆ ರಾಜಾಜಿನಗರದ ನವರಂಗ್ ಥಿಯೇಟರ್ ಕೂಡ ಇಲ್ಲೇ ಇದೆ. ಕಾಕಾಲ್ ಕೈರುಚಿ ಅನ್ನುವಂಥ ಹೋಟೆಲ್ ಮುಂದೆ ನಾವೀಗ ಇದ್ದೇವೆ. ಹಾಗಿದ್ರೆ ಈ ಹೋಟೆಲ್ನಲ್ಲಿ ಫುಡ್ಡು, ಕಸ್ಟಮರ್ ಸರ್ವಿಸು, ಟೇಸ್ಟು ಹಾಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹೇಗಿದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ. ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಾಕಲ್ ಕೈರುಚಿ ಅಂದ್ರೆ ಸಾಕು, ಅಲ್ಲಿನ ವಡಾಪೆಯ ರುಚಿ ಇದೀಗ ಮನೆ ಮಾತಾಗಿದೆ. ಇಲ್ಲಿ ತಯಾರಿಸುವ ವಡಾಪೆ ತಿನ್ನಲೆಂದೇ ಬರುವಂತಹ ಜನರು ಸಾಕಷ್ಟು ಮಂದಿ ಇದ್ದಾರೆ. ಅಕ್ಕಿ ರೊಟ್ಟಿಯಂತೆ ಇರುವ ಈ ರೊಟ್ಟಿ ಜೊತೆಗೆ ಈರುಳ್ಳಿ, ಟೊಮ್ಯಾಟೊ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿಯನ್ನು ಹಾಗೇನೆ ಕಾಯಿ ಚಟ್ನಿಯನ್ನು ಕೂಡ ಕೊಡಲಾಗುತ್ತೆ. ರೊಟ್ಟಿ ಜೊತೆ ಬೆಣ್ಣೆ ಮತ್ತೆ ಚಟ್ನಿಯನ್ನ ತಿಂದವರು ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ. ಕಾಕಲ್ ಕೈರುಚಿ ಹೋಟೆಲ್ನಲ್ಲಿ ಇಡ್ಲಿ, ವಡಾ, ಖಾರಾಬಾತ್, ಬಿಸಿಬೇಳೆಬಾತ್, ಚಿತ್ರಾನ್ನ ಹೀಗೆ ನಾನಾ ತಿಂಡಿಗಳು ಗ್ರಾಹಕರನ್ನ ಆಕರ್ಷಿಸುತ್ತವೆ. ಜೊತೆಗೆ ಪಾರ್ಕಿಂಗು ಇಲ್ಲಿ ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಎಲ್ಲಾ ತಿಂಡಿಯ ರುಚಿ ಸವಿಬೇಕು ಅಂದುಕೊಂಡವರಿಗಾಗಿಯೇ ಬ್ರೇಕ್ಫಾಸ್ಟ್ ಕಾಂಬೋವನ್ನ ಸಹ ಕೊಡಲಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗುವ ಕಾಕಲ್ ಕೈರುಚಿ ಹೋಟೆಲ್ ರಾತ್ರಿ 11 ಗಂಟೆಯವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ. ಸ್ಟಫ್ ಮಶ್ರೂಮ್, ಪನೀರ್ ಟಿಕ್ಕಾ, ಹರಿಯಾಲಿ ಪನೀರ್ ಟಿಕ್ಕಾ ಇಲ್ಲಿನ ಫೇಮಸ್ ನಾರ್ತ್ ಇಂಡಿಯನ್ ಡಿಶ್ಗಳು. ಕೇವಲ ನಾರ್ತ್ ಇಂಡಿಯನ್ ಮಾತ್ರವಲ್ಲ, ಚೈನೀಸ್, ಸೌತ್ ಇಂಡಿಯನ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಸೂಪರ್ ಆಗಿಯೇ ಇರುತ್ತವೆ. ಕೆಲವೊಂದು ನಾರ್ತ್ ಇಂಡಿಯನ್ ಡಿಶ್ಗಳು ಇಲ್ಲಿ ಫೇಮಸ್ ಆದ್ರೆ, ಇನ್ನು ಚೈನೀಸ್ ಡಿಶ್ಗಳಾದ ನೂಡಲ್ಸ್, ಫ್ರೈಡ್ ರೈಸ್, ಹಾಟ್ ಸೂಪ್, ಗೋಬಿ ಮಂಚೂರಿ ಟೇಸ್ಟ್ಗೆ ಮನ ಸೋಲದವರೇ ಇಲ್ಲ. ರುಚಿಕರವಾದ ಬೆಳಗಿನ ತಿಂಡಿಯ ಜೊತೆಗೆ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ತಿನಿಸಿಗೆ ಇಲ್ಲಿ ವಿಶೇಷವಾಗಿ ಆದ್ಯತೆಯನ್ನ ಕೊಡಲಾಗಿದ್ದು, ಮಧ್ಯಾಹ್ನಕ್ಕೆ ನಾರ್ತ್ ಹಾಗೂ ಸೌತ್ ಮೀಲ್ಸ್ ಎರಡೂ ಶೈಲಿಯ ಊಟವನ್ನ 12 ಗಂಟೆಯಿಂದ 4 ಗಂಟೆಯವರೆಗೂ ಕೊಡಲಾಗುತ್ತೆ. ನಾರ್ತ್ ಮೀಲ್ಸ್ಗೆ 200 ರೂಪಾಯಿ ಆದ್ರೆ ಸೌತ್ ಮೀಲ್ಸ್ಗೆ 120 ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ. ಇನ್ನು ಹೋಟೆಲ್ನ ಕುರಿತಂತೆ ಅಲ್ಲಿನ ಫ್ರಾಂಚೈಸಿ ಮಾಲೀಕರು ಹೇಳಿದ್ದು ಹೀಗಾದ್ರೆ, ಇಲ್ಲಿ ವಿಶಾಲವಾದ ಫೈನ್ ಡೈನ್ ಹಾಲ್ ವ್ಯವಸ್ಥೆಯನ್ನ ಕೂಡ ಕುಳಿತುಕೊಳ್ಳೋದಕ್ಕೆ ಕಲ್ಪಿಸಲಾಗಿದೆ. ಇದು 6 ತಿಂಗಳಾಗಿದೆ ಮ್ಯಾಮ್ ಹೋಟೆಲ್ ಸ್ಟಾರ್ಟ್ ಆಗಿ. ಆಗಸ್ಟಲ್ಲಿ ಓಪನ್ ಆಗಿದ್ದು. ಸೊ ಕರೆಕ್ಟಾಗಿ 6 ತಿಂಗಳಾಗಿದೆ ಮ್ಯಾಮ್ ಹೋಟೆಲ್ ಓಪನ್. ಮೇಡಮ್, ನಮ್ಮಲ್ಲಿ ಹೈಜೀನು ಮತ್ತು ಸರ್ವೀಸು ಎಲ್ಲ ಟಾಪ್ ನಾಚಲ್ಲಿದೆ ಮ್ಯಾಮ್. ಒಳ್ಳೆ ಸರ್ವಿಸ್ ಕೊಡ್ತೀವಿ. ಮೇನ್ ಕನ್ಸರ್ನ್ ಹೈಜೀನ್ ಆ್ಯಂಡ್ ಕ್ವಾಲಿಟಿ ಫುಡ್ ಮ್ಯಾಮ್. ಬೆಳಿಗ್ಗೆ ಶಾರ್ಪ್ 7 ಗಂಟೆಗೆ ಓಪನ್ ಆಗುತ್ತೆ. ಬ್ರೇಕ್ಫಾಸ್ಟು ನಮ್ಮ ಹತ್ರ ಪ್ಯೂರ್ ಗೀ ಮಸಾಲೆ ದೋಸೆ ಸಿಕ್ಕುತ್ತೆ, ಪುಡಿ ದೋಸೆ ಸಿಕ್ಕುತ್ತೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರೈಸ್ ಐಟಮಲ್ಲಿ ಪಲಾವು, ಪುಳೋಗ್ರೆ, ರವೆ ದೋಸೆ, ಸಾಕಷ್ಟು ವೆರೈಟಿಗಳಿದೆ ಮ್ಯಾಮ್. ಮಧ್ಯಾಹ್ನ ಊಟ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ನಮ್ಮ ಹತ್ರ ನಾರ್ತ್ ಇಂಡಿಯನ್ ಥಾಲಿ ಇದೆ, ಸೌತ್ ಇಂಡಿಯನ್ ಥಾಲಿ ಇದೆ, ಮತ್ತು ಅಥೆಂಟಿಕ್ ನಾರ್ತ್ ಇಂಡಿಯನ್ ಡಿಶಸ್ ಲೈಕ್ ಪನ್ನೀರ್ ಟಿಕ್ಕಾ ಮಸಾಲ, ಪನ್ನೀರ್ ಟಿಕ್ಕಾ, ಸ್ಟಫ್ ಮಶ್ರೂಮು, ಮತ್ತು ಚೈನೀಸ್ ಐಟಮ್ಸ್, ಫ್ರೈಡ್ ರೈಸು. ಚಾಟ್ ಇಲ್ಲ ಮ್ಯಾಮ್, ಚಾಟ್ ಇಲ್ಲ. ಹಾಂ ಹೌದು, ಅಥೆಂಟಿಕ್ ಸೌತ್, ನಾರ್ತ್ ಆ್ಯಂಡ್ ಚೈನೀಸ್ ಮ್ಯಾಮ್. ಕಾಫಿ, ಟೀ, ಬ್ರಿವರೇಜಸ್ ಇದೆ, ಮಾಕ್ಟೇಲ್ಸ್ ಇದೆ. ಮತ್ತು ನಮ್ಮಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಮೈಸೂರು ಪಾಕ್ ಫ್ಲೇವರು, ಟೆಂಡರ್ ಕೊಕೊನಟ್ಟು, ಆ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಮ್ಯಾಮ್. ಅನಿರುದ್ಧ್ ಅಂತ ಮ್ಯಾಮ್. 6 ಮಂತ್ಸ್ ಆಗಿದೆ ಮ್ಯಾಮ್. ಹಾಂ ಹೌದು ಹೌದು. ನಮ್ಮದು ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಮೇಡಮ್. ನಾವು ಮಸಾಲೆ ದೋಸೆ ತೊಗೊಂಡ್ರೆ ವಿ ಯೂಸ್ ಪ್ಯೂರ್ ನಂದಿನಿ ಗೀ ಮಾತ್ರ ಯೂಸ್ ಮಾಡ್ತೀವಿ. ಮತ್ತು ಹೈಜೀನ್ ವೈಸ್ ವಿ ಆರ್ ವೆರಿ ನೀಟ್ ಮ್ಯಾಮ್, ಯು ಕ್ಯಾನ್ ಸಿ ದಟ್. ಮತ್ತು ಕಸ್ಟಮರ್ ಬಂದು ನಮ್ಮಲ್ಲಿ ಸೇವಿಸಿದ್ರೆ 100% ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಆಚೆ ಹೋಗ್ತಾರೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ 200 ರೂಪಾಯಿಗೆ ಸಿಗುತ್ತೆ ಘಮಿಸುವ ಹಂಡಿ ಧಮ್ ಬಿರಿಯಾನಿ. ಕಾಕಲ್ ಕೈರುಚಿ ಥಾಲಿ, ಕಾಂಬೋ ಟಿಫನ್, ನಾರ್ತ್ ಇಂಡಿಯನ್ ಥಾಲಿ, ತಂದೂರಿ ಐಟಮ್, ವಿವಿಧ ದೋಸೆ ವೆರೈಟಿಗಳ ರುಚಿ ಒಂದಡಿಯಾದ್ರೆ, ಇಲ್ಲಿ ಸಿಗುವ ಸ್ಪೆಷಲ್ ಹಂಡಿ ಧಮ್ ಬಿರಿಯಾನಿಯ ಟೇಸ್ಟ್ ಅಂತೂ ಸೂಪರ್. ಹಂಡಿ ಧಮ್ ಬಿರಿಯಾನಿ ಫ್ಲೇವರ್, ರುಚಿ ಎಲ್ಲವೂ ಸಖತ್ ಟೇಸ್ಟಿ ಆಗಿರುತ್ತೆ. ಕರಾವಳಿ ಶೈಲಿಯ ಮಂಗಳೂರು ಬನ್ ಸಹಿತ ಇಲ್ಲಿ ಲಭ್ಯವಿದೆ.
ಇನ್ನು ಹೋಮ್ ಡೆಲಿವರಿ ಬೇಕು ಅಂದುಕೊಂಡವರಿಗಾಗಿಯೇ ಆನ್ಲೈನ್ ಡೆಲಿವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಸ್ವಿಗ್ಗಿ ಝೊಮ್ಯಾಟೊದಲ್ಲಿಯೂ ಗ್ರಾಹಕರು ತಮಗಿಷ್ಟದ ಆಹಾರವನ್ನ ಆರ್ಡರ್ ಮಾಡಿಕೊಳ್ಳಬಹುದು. ಸುತ್ತಮುತ್ತಲಿನ 2 ಕಿಲೋಮೀಟರ್ ವರೆಗೂ ಉಚಿತ ಹೋಮ್ ಡೆಲಿವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಹೋಟೆಲ್ನಲ್ಲಿ ನೀಡುವ ವಡಾಪೆ ನನ್ನ ಫೇವರಿಟ್ ತಿಂಡಿ. ವಡಾಪೆಯನ್ನ ತಿಂತಾ ಇದ್ರೆ ಖಾಲಿಯಾದಂತೆ ಮತ್ತೊಂದು ಆರ್ಡರ್ ಮಾಡಿಕೊಳ್ಬೇಕು ಅನ್ಸುತ್ತೆ. ಪ್ರತಿಯೊಂದು ಅಡುಗೆಯನ್ನು ನಾವು ಆರ್ಡರ್ ಮಾಡಿದ ಬಳಿಕ ಬೇಯಿಸಿಕೊಟ್ಟು ಶುಚಿ ರುಚಿ ಮತ್ತು ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ಕೊಡಲಾಗುತ್ತೆ. ಕಸ್ಟಮರ್ ಸರ್ವಿಸ್ ಅತ್ಯದ್ಭುತವಾಗಿದ್ದು ನಾನು ಈ ಹೋಟೆಲ್ಗೆ ಬಂದಾಗ ನಾರ್ತ್ ಸೌತ್ ಎಲ್ಲವನ್ನ ಆರ್ಡರ್ ಮಾಡುತ್ತೇವೆ ಅಂತಾರೆ ಇಲ್ಲಿಗೆ ಭೇಟಿ ನೀಡುತ್ತಿರುವಂತಹ ಗ್ರಾಹಕರು. ಫುಡ್ ತುಂಬ ಚೆನ್ನಾಗಿದೆ. ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಸೊ ದೋಸೆ ಪೂರಿ ಇಟ್ಸ್ ಗುಡ್. ಕ್ವಾಂಟಿಟಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಟೇಸ್ಟು ಇಟ್ಸ್ ವೆರಿ ನೈಸ್. ಪ್ರೈಸು ಬಟರ್ ಮಸಾಲೆ ದೋಸೆ ನನ್ನ ಮಗಳಿಗೆ ಪೂರಿ ತುಂಬ ಇಷ್ಟ. ಪ್ರೈಸು ತುಂಬ ರೀಸನಬಲ್ ಇದೆ, ಆಮೇಲೆ ತುಂಬ ಹೆಲ್ದಿ ಇದೆ ಫುಡ್ಡು. ಎವ್ರಿ ಸಾಟರ್ಡೆ ನಾವು ಇಲ್ಲೇ ಬರೋದು. ನನ್ನ ಫೇವ್ರೆಟ್ ಫುಡ್ಡು ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿದೆ, ಆಮೇಲೆ ಮಿನಿ ಇಡ್ಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಫೈನ್, ಕ್ವಾಂಟಿಟಿನೂ ಎಲ್ಲರೂ ಏನು ಕೊಡ್ತಾರೆ ಅದೇ ಥರ ಇದೆ. ಕ್ವಾಂಟಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾವು ಎವ್ರಿ ಸಾಟರ್ಡೆ ಇಲ್ಲದೆ ಬೇರೆ ದಿನ ಟೈಮ್ ಇಲ್ಲ. ಫ್ರೆಂಡ್ಸ್ ಎವ್ರಿ ಸಾಟರ್ಡೆ ಇಲ್ಲಿ ಕಾಕಳಕಾಯಿ ರುಚಿಲಿ ಚೆನ್ನಾಗಿದೆ ಮೇಡಮ್. ನಾವು ಒಂದು 4-5 ಸತಿ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿದೆ, ಫುಡ್ಡೆಲ್ಲ ಚೆನ್ನಾಗಿದೆ. ನಂಗಿಲ್ಲಿ ಮಸಾಲೆ ದೋಸೆ ಮತ್ತು ಬರಿಯಕ್ಕಿ ದೋಸೆ ಮಾಡ್ತಾರಲ್ಲ ಅದು, ಅದಕ್ಕೇನಂತಾರೆ ನೀರು ದೋಸೆ, ಅದು ಇಲ್ಲಿ ಫೇವ್ರೇಟ್. ಕ್ವಾಂಟಿಟಿ ಚೆನ್ನಾಗಿದೆ. ಆಂಬಿಯನ್ಸ್ ಸ್ವಲ್ಪ ನಾಯ್ಸಿ ಅಂತ ಅನ್ಸುತ್ತೆ ನನಗೆ. ನಾಯ್ಸ್ ಮೋಸ್ಟ್ಲಿ ಸಪ್ರೆಸ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿರ್ಬೇಕು. ಅದು ಬಿಟ್ಟರೆ ಚೆನ್ನಾಗಿದೆ. ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ಕಾರಲ್ಲಿ ಬಂದರೆ ಪಾರ್ಕಿಂಗ್ ಸಿಗಲ್ಲ, ಬಟ್ ಅದರಲ್ಲೇ ಬೇರೆಲ್ಲ ಚೆನ್ನಾಗಿದೆ ಮೇಡಮ್. ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿದೆ, ಜಾಗ ಒಳಗಡೆ ಚೆನ್ನಾಗಿದೆ ಅದೊಂದು. ಆಮೇಲೆ ಬರ್ಲಿಕ್ಕೆ ಹತ್ತಿರ ಇದೆ, ನಮ್ಮ ಮನೆಗೆ ಇಲ್ಲ ಹತ್ತಿರ ಇದೆ, ನಮ್ಮ ಏರಿಯಾಕ್ಕೆ. ಅದು ಒಂದು ಚೆನ್ನಾಗಿದೆ ಇಲ್ಲಿ. ಆಮೇಲೆ ಫುಡ್ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ವರ್ಸಸ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆ ನಂಗೆ ಇಲ್ಲಿ ಚೆನ್ನಾಗಿ ಅನ್ಸುತ್ತೆ. ನನ್ನ ಫೇವ್ರೇಟ್ ಫುಡ್ ರೈಸ್ ಬಾತ್ ಚೆನ್ನಾಗಿದೆ ಇಲ್ಲಿ, ಹಾಗಾಗಿ ಬರ್ತಿರ್ತೀವಿ. ನಮ್ಮ ಮನೆ ಹತ್ತಿರ ಮಾತ್ರ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಗತ್ತೆ, ಆಮೇಲೆ ಕ್ಲೀನಾಗಿದೆ ಸ್ವಲ್ಪ. ಸೊ ಹಾಗಾಗಿ ಒಟ್ಟಾರೆಯಾಗಿ ನೀವೇನಾದ್ರೂ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆ, ಅದರಲ್ಲೂ ಮೊದಲನೇ ಮುಖ್ಯ ರಸ್ತೆ ಬಳಿ ಹೋದ್ರೆ ಅಲ್ಲೇ ಇರುವ ಕಾಕಲ್ ಕೈ ರುಚಿಯ ರುಚಿಯಾದ ತಿಂಡಿಯನ್ನ ಸವಿಯೋದನ್ನ ಮಿಸ್ ಮಾಡ್ಕೋಬೇಡಿ.